press the bell icon on the YouTube app and never miss another update. Hello students, so today in part 7 of the chapter sound, let's discuss intensity of the sound and speed of sound in different mediums. So in the last class we discussed about the speed of sound in a medium. So before intensity I talk about speed of sound in different medium or different media. Speed of sound in different media, plural of medium is media. ಹಲವಾರು ಮಾಧ್ಯಮಗಳ ಮುಖಾಂತರ ಸೌಂಡ್ನ ಸ್ಪೀಡು ಹೇಗಿರುತ್ತೆ, ಹಲವಾರು ಆಬ್ಜೆಕ್ಟ್ಗಳ ಮುಖಾಂತರ ಸೌಂಡ್ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಂತ ಕಾನ್ಸೆಪ್ಟ್ ನೋಡಿ. ಸ್ಪೀಡ್ ಆಫ್ ಎ ಸೌಂಡ್ ಆರ್ ಎ ಸೌಂಡ್ ಇನ್ ಎ ಗಿವನ್ ಮೀಡಿಯಂ. Sound in a medium travels at a finite speed. Sound in a medium moves or travels or propagates at a finite speed. ಒಂದು ನಿರ್ದಿಷ್ಟವಾದ ಸ್ಪೀಡಲ್ಲಿ ಒಂದು ಆಬ್ಜೆಕ್ಟ್ ಮುಖಾಂತರ ಸ್ಪೀಡ್ ಆಫ್ ದಿ ಸೌಂಡ್ ಫಿಕ್ಸ್ ಆಗಿರುತ್ತೆ, ಅಥವಾ ಒಂದು ನಿರ್ದಿಷ್ಟವಾದ ಸ್ಪೀಡ್ನಲ್ಲಿ ಸೌಂಡ್ ಮೂವ್ ಆಗ್ತಿರುತ್ತೆ ಒಂದು ಆಬ್ಜೆಕ್ಟ್ ಮುಖಾಂತರ. ಈಗ ನಾನು ಐ ಆಮ್ ಟ್ಯಾಪಿಂಗ್ ದಿಸ್ ಬೋರ್ಡ್, ಐ ಪ್ರೊಡ್ಯೂಸ್ ಎ ಸೌಂಡ್. ದಟ್ ಸೌಂಡ್ ಟ್ರಾವೆಲ್ಸ್ ಥ್ರೂ ದಿಸ್ ಬೋರ್ಡ್, ದಿಸ್ ಸಾಲಿಡ್ ಆಬ್ಜೆಕ್ಟ್. ಸೊ ಐ ಕ್ಯಾನ್ ಹಿಯರ್ ದಟ್ ಸೌಂಡ್ ಥ್ರೂ ಮೈ ಹಿಯರ್ಸ್. So this sound has reached me in some time, right? So distance covered by this sound and the time taken by it, if you take the ratio of them, you will get the speed of this sound. You will get the speed of that sound. ಆ ಸೌಂಡ್ನ ಸ್ಪೀಡ್ ನಮಗೆ ಗೊತ್ತಾಗುತ್ತೆ. ಸೊ ಈ ಮೀಡಿಯಮಲ್ಲಿ ಈ ಬೋರ್ಡ್ ಮುಖಾಂತರ, ಈ ಸಾಲಿಡ್ ಬೋರ್ಡ್ ಮುಖಾಂತರ, ಆಬ್ಜೆಕ್ಟ್ ಮುಖಾಂತರ ಸ್ಪೀಡು ಆ ಸೌಂಡ್ ಟ್ರಾವೆಲ್ ಆಗ್ತದೆ. ಅದಕ್ಕೆ ಯಾವುದೋ ಒಂದು ಸ್ಪೀಡ್ ಇರುತ್ತೆ. That sound will travel at a finite speed, at a particular speed. ಒಂದು ಪರ್ಟಿಕ್ಯುಲರ್ ಸ್ಪೀಡಲ್ಲಿ ಟ್ರಾವೆಲ್ ಆಗುತ್ತೆ ಸೌಂಡ್. ಈಗ ಮಾತಾಡ್ತಿದ್ದೀನಿ, ಏರ್ ಮೀಡಿಯಂ ಮುಖಾಂತರ ಸೌಂಡ್ ಟ್ರಾವೆಲ್ ಆಗ್ತಾ ಇದೆ ಅಟ್ ಸಮ್ ಸ್ಪೀಡ್, ಅಟ್ ಸಮ್ ಪರ್ಟಿಕ್ಯುಲರ್ ಸ್ಪೀಡ್, ಅಟ್ ಸಮ್ ಫೈನೈಟ್ ಸ್ಪೀಡ್. ಒಂದು ನಿರ್ದಿಷ್ಟವಾದ ಸ್ಪೀಡ್ನಲ್ಲಿ ಮೂವ್ ಆಗುತ್ತೆ. ಈ ಸಪೋಸ್ ಏರ್ ಮೀಡಿಯಂ ಮುಖಾಂತರ ಸೌಂಡ್ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಯೂಸ್ವಲಿ ನಾವು 345 ತಗೋತೀವಿ. 344 ಮೀಟರ್ ಪರ್ ಸೆಕೆಂಡ್. ಅದು ಟೆಂಪ್ರೇಚರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ನೋಡಿ, ಏರ್ ಮೀಡಿಯಂ ಮುಖಾಂತರ, ಗಾಳಿ ಮುಖಾಂತರ ಸ್ಪೀಡ್ ಆಫ್ ಸೌಂಡ್ ಆನ್ ಆವರೇಜ್ 350, 344, 350 ತಗೊಳ್ರಿ ಅಥವಾ 330 ತಗೊಳ್ರಿ. ತಗೊಂತಾರೆ 330ರಿಂದ 350 ಅಂತ ತಗೊತಾರೆ. ಯಾಕಂದ್ರೆ ಟೆಂಪ್ರೇಚರ್ ಚೇಂಜ್ ಆದಾಗೆಲ್ಲ ಸ್ಪೀಡ್ ಆಫ್ ಸೌಂಡ್ ಕೂಡ ಚೇಂಜ್ ಆಗುತ್ತೆ. ಅಟ್ ಸಮ್ ಟೆಂಪ್ರೇಚರ್, ಇದು ಯಾವ ಟೆಂಪ್ರೇಚರ್ ಅಂದರೆ 22 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಟೆಂಪ್ರೇಚರ್. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈ ಸದ್ಯಕ್ಕೆ ಹೇಳ್ರಿ, ಏರ್ ಮೀಡಿಯಂ ಮುಖಾಂತರ ಸ್ಪೀಡ್ ಆಫ್ ಸೌಂಡ್ ಎಷ್ಟಿದೆ? 344 ಇದೆ. ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಮೀಡಿಯಂ ಹ್ಯಾಸ್ ಸಮ್ ಫೈನೈಟ್ ವ್ಯಾಲ್ಯೂ 344 ಮೀಟರ್ ಪರ್ ಸೆಕೆಂಡ್. ಅಂದರೆ ಒಂದು ಸೆಕೆಂಡ್ಗೆ 344 ಮೀಟರ್ ಹೋಗುತ್ತೆ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ನಿಮ್ಮ ಫ್ರೆಂಡ್ ಇದ್ದಾನೆ, 350 ಮೀಟರ್ ದೂರದಾಗಿದ್ದಾನೆ ಅಥವಾ 340 ಮೀಟರ್ ದೂರದಾಗಿದ್ದಾನೆ. ನೀವು ಅವನಿಗೆ ಬಾರೋ ಅಂತ ಕರಿತೀರಿ. ನಿಮ್ಮ ಸೌಂಡ್ ಅವನಿಗೆ ತಲುಪಲಿಕ್ಕೆ ಎಷ್ಟು ಬೇಕು? ಒಂದೇ ಒಂದು ಸೆಕೆಂಡ್ ಸಾಕಷ್ಟೇ. ಒಂದು ಸೆಕೆಂಡಲ್ಲಿ, ಒಂದು ಟಿಕ್ಕನ ಒಂದು ಸೆಕೆಂಡಲ್ಲಿ ನಿಮ್ಮ ಸೌಂಡ್ ಅವನಿಗೆ ತಲುಪಿರುತ್ತೆ. ಅಷ್ಟು ಸ್ಪೀಡ್ ಇರುತ್ತೆ ನೋಡಿ ಸೌಂಡಿಗೆ. ಸ್ಪೀಡ್ ಆಫ್ ಸೌಂಡ್ ಇಸ್ ದಟ್ ಮಚ್. ಎಷ್ಟು? 344 ಮೀಟರ್ ಪರ್ ಸೆಕೆಂಡ್ ಏರ್ ಮೀಡಿಯಂನಲ್ಲಿ. ಅಂದರೆ ಇನ್ ದ ಗಿವನ್ ಮೀಡಿಯಂ ಸ್ಪೀಡ್ ಆಫ್ ಸೌಂಡ್ ಆಸ್ ಸಮ್ ಫೈನೈಟ್ ವ್ಯಾಲ್ಯೂ. ಅದು ಅಷ್ಟೇ ಹಾಕಿರ್ಬೇಕು, ಬೇರೆ ಇರ್ಬೋದಲ್ಲ. ಇಟ್ ವಿಲ್ ಹ್ಯಾವ್ ಎ ಫೈನೈಟ್ ವ್ಯಾಲ್ಯೂ. ಒಂದು ಮೀಡಿಯಂ ಮುಖಾಂತರ ಬೋರ್ಡು, ಕಬ್ಬಣ, ಅಲ್ಯೂಮಿನಿಯಂ, ಕಾಪರು, ಹೌದಾ, ನೀರುಗುಂಟ ಹೋದನಪ್ಪ ಸೌಂಡ್ ಅದರದೇ ಸ್ಪೀಡ್ ಇರುತ್ತಲ್ಲಿ. ಇನ್ ಎ ಗಿವನ್ ಮೀಡಿಯಂ ಸ್ಪೀಡ್ ಆಫ್ ಸೌಂಡ್ is fixed and that value depends on what? Nature of that medium or properties of that medium. ಆ ಮೀಡಿಯಂನ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಮೀಡಿಯಂ ಮುಖಾಂತರ
ದ ಸ್ಪೀಡ್ ಆಫ್ ಸೌಂಡ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಮೀಡಿಯಂ ಥ್ರೂ ವಿಚ್ ಇಟ್ ಟ್ರಾವೆಲ್ಸ್. ಯಾವ ಮೀಡಿಯಂ ಮುಖಾಂತರ ಸೌಂಡ್ ಟ್ರಾವೆಲ್ ಆಗುತ್ತೆ ನೋಡಿ, ಆ ಮೀಡಿಯಂನ ನೇಚರ್ ಮೇಲೆ, ಆ ಮೀಡಿಯಂನ ಪ್ರಾಪರ್ಟೀಸ್ ಮೇಲೆ ಸ್ಪೀಡ್ ಆಫ್ ಸೌಂಡ್ ನಿರ್ಧಾರ ಆಗುತ್ತೆ. ಸ್ಪೀಡ್ ಆಫ್ ಸೌಂಡ್ ಡಿಪೆಂಡ್ಸ್ ಆನ್ ದಿ ಪ್ರಾಪರ್ಟೀಸ್ ಆಫ್ ಮೀಡಿಯಂ ಆರ್ ದ ನೇಚರ್ ಆಫ್ ದಿ ಮೀಡಿಯಂ ಥ್ರೂ ವಿಚ್ ಇಟ್ ಟ್ರಾವೆಲ್ಸ್. ಯಾವುದು ಮುಖಾಂತರ ಸೌಂಡ್ ಹೋಗುತ್ತೋ ಆ ಮೀಡಿಯಂನ ಪ್ರಾಪರ್ಟಿ ಮೇಲೆ ಅಥವಾ ನೇಚರ್ ಮೇಲೆ ಆ ಸೌಂಡ್ನ ಸ್ಪೀಡ್ ಡಿಪೆಂಡ್ ಆಗುತ್ತೆ. ಅದೇ ಸ್ಪೀಡ್ ಆಫ್ ಸೌಂಡ್ ಥ್ರೂ ಐರನ್ ಪೀಸ್, ಐರನ್ ರಾಡ್, ಅದ್ರಾಗ ಬೇರೆ ಸ್ಪೀಡ್ ಇರುತ್ತೆ, ಸಾವಿರಾರು ಗಟ್ಟಲೆ ಇರುತ್ತೆ, ಅದರಲ್ಲಿ ಸಾವಿರಾರು ಮೀಟರ್ ಪರ್ ಸೆಕೆಂಡ್ ಹೋಗುತ್ತೆ. ಯಾಕಂದ್ರೆ ಐರನ್ ಪೀಸ್ ಹ್ಯಾಸ್ ಇಟ್ಸ್ ಓನ್ ಪ್ರಾಪರ್ಟೀಸ್, ರೈಟ್? ಇಟ್ ಈಸ್ ವೆರಿ ಥಿಕ್, ಇಟ್ ಇಸ್ ಎ ಸಾಲಿಡ್ ಮಟೀರಿಯಲ್, ಇಟ್ ಇಸ್ ವೆರಿ ಥಿಕ್. ಏರ್ ಈಸ್ ಎ gaseous material, a gaseous object. Different mediums have different properties, different nature. The nature of these two media differs. That's why speed of the sound in them differ. Speed of sound in them varies because nature of the medium differs. ಆ ಮೀಡಿಯಂನ ಪ್ರಾಪರ್ಟೀಸ್ ಅಥವಾ ಸ್ವಭಾವ ಇರುತ್ತೆ ನೋಡಿ, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಮೀಡಿಯಂ ಟು ಮೀಡಿಯಂ ನೇಚರ್ ಚೇಂಜ್ ಆಗ್ತಾ ಹೋದ್ರೆ ಸ್ಪೀಡ್ ಆಫ್ ದ ಸೌಂಡ್ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ಗಾಳಿಯಲ್ಲಿ ಯಾವಾಗಲೂ ಬರೀ 344 ಇರಲ್ಲ. ಇನ್ ಎ ಗಿವನ್ ಮೀಡಿಯಂ ವಿ ಕೆನಾಟ್ ಸೇ ದಟ್ ಸ್ಪೀಡ್ ಆಫ್ ಸೌಂಡ್ ಇಸ್ ಫಿಕ್ಸ್ಡ್ ಆರ್ ಇಟ್ ವಿಲ್ ಹ್ಯಾವ್ ಎ ಫೈನೈಟ್ ವ್ಯಾಲ್ಯೂ. ವಿ ಕೆನಾಟ್ ಸೇ. ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆಲ್ಸೋ. ನೋಡಿ, ಇನ್ ಎ ಗಿವನ್ ಮೀಡಿಯಂ, ಯಾವುದೊಂದು ಮೀಡಿಯಂ ಅಪ್ಪ, ಸೇ ಏರ್ ಮೀಡಿಯಂ. ಇನ್ ಎ ಗಿವನ್ ಮೀಡಿಯಂ ಸ್ಪೀಡ್ ಆಫ್ ಸೌಂಡ್ ಆಲ್ಸೋ ವೇರೀಸ್. ಸ್ಪೀಡ್ ಆಫ್ ಸೌಂಡ್ ವೇರೀಸ್ ಡಿಪೆಂಡಿಂಗ್ ಆನ್ ಇಟ್ಸ್ ಟೆಂಪರೇಚರ್. Speed of sound varies as its temperature varies. As its temperature varies. So medium ನ ಟೆಂಪರೇಚರ್ ಜಾಸ್ತಿ ಆದರೆ ಕಡಿಮೆ ಆದರೆ ವೇರಿ ಆದರೆ ಆ ಮೀಡಿಯಂ ಮುಖಾಂತರ ಸ್ಪೀಡ್ ಆಫ್ ಸೌಂಡ್ ಇರುತ್ತೆ ನೋಡಿ, ಅದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಏರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ನೋಡಿ, ಇಲ್ಲೊಂದು ಏರ್ ಮೀಡಿಯಂ ಇದೆ. ಎಲ್ಲಿ? ಸೇ ಲಡಾಖ್ ಅಥವಾ ಜಮ್ಮು ಕಾಶ್ಮೀರದಲ್ಲಿ. ಅಲ್ಲಿ ಭಾಳ ಟೆಂಪರೇಚರ್ ಕಡಿಮೆ ಇರುತ್ತೆ, ಅಲ್ಲಿ ಕೂಡ ಗಾಳಿ ಇರುತ್ತಲ್ವಾ, ಅಲ್ಲಿ ಕೂಡ ಕೂಗ್ತಾರೆ. ಇಫ್ ದೇ ಸ್ಪೀಕ್ ದೇ ಕ್ಯಾನ್ ಹಿಯರ್ ಸೌಂಡ್ ಬಿಕಾಸ್ ದೇರ್ ವಿಲ್ ಬಿ ಏರ್ ಮೀಡಿಯಂ ಅಲ್ಲಿ. ಸೊ ಏರ್ ಮೀಡಿಯಂ ಅಟ್ 20 ಡಿಗ್ರಿ ಸೆಲ್ಸಿಯಸ್. ಸ್ಪೀಡ್ ಆಫ್ ಸೌಂಡ್ ನೋಡಿ ಎಷ್ಟಿರುತ್ತೆ. ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಮೀಡಿಯಂ which is at 0 degree Celsius, not 22 degree Celsius, which is at 0 degree Celsius. The temperature of that air medium is 0 degree Celsius. ಅಂದ್ರೆ ಆ ಏರ್ ಮೀಡಿಯಂನ ಟೆಂಪರೇಚರು 0 ಇದೆ. ಆಗಿದ್ದಾಗ ಸ್ಪೀಡ್ ಆಫ್ ಸೌಂಡ್ ಎಷ್ಟಿರುತ್ತೆ ಅಂದರೆ 331 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಎಷ್ಟಿರುತ್ತೆ? 331 ಮೀಟರ್ ಪರ್ ಸೆಕೆಂಡ್. ಅದೇ ಏರ್ ಮೀಡಿಯಮ್ಮು, ಆ ಏರ್ ಮೀಡಿಯಂನ ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ, 22 ಇದ್ದರೆ ಸ್ಪೀಡ್ ಆಫ್ ಸೌಂಡ್ ಎಷ್ಟಾಗಿರುತ್ತೆ? 344 ಇರುತ್ತೆ. ಸ್ಪೀಡ್ ಆಫ್ ಸೌಂಡ್ 344 ಮೀಟರ್ ಪರ್ ಸೆಕೆಂಡ್. ನೋಡಿ, ಏರ್ನಲ್ಲೇ ಸ್ಪೀಡ್ ಆಫ್ ಸೌಂಡ್ ಚೇಂಜ್ ಆಗ್ತಾ ಹೋಗುತ್ತೆ ಒಂದೇ ಮೀಡಿಯಂನಲ್ಲಿ. ಅದು ಏರ್ ಇದು ಏರೇ, ಬಟ್ ಸ್ಟಿಲ್ ಸ್ಪೀಡ್ ಆಫ್ ಸೌಂಡ್ ವೇರೀಸ್ ಬಿಕಾಸ್ ಟೆಂಪರೇಚರ್ ವೇರೀಸ್. ಸೊ ಟೆಂಪರೇಚರ್ ವೇರಿ ಆದರೆ ಸ್ಪೀಡ್ ಆಫ್ ಸೌಂಡ್ ವೇರಿ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದರೆ ಸ್ಪೀಡ್ ಆಫ್ ಸೌಂಡ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ಪೀಡ್ ಆಫ್ ಸೌಂಡ್ ಇನ್ ಎ ಗಿವನ್ ಮೀಡಿಯಂ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆಫ್ ದಟ್ ಮೀಡಿಯಂ. ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆಫ್ ದಟ್ ಮೀಡಿಯಂ. ಟೆಂಪರೇಚರ್ ಜಾಸ್ತಿ ಆದರೆ ಸ್ಪೀಡ್ ಜಾಸ್ತಿ ಆಗುತ್ತೆ, ಸೌಂಡ್ನ ಸ್ಪೀಡು ಜಾಸ್ತಿ ಆಗುತ್ತೆ. ಏನಾಗುತ್ತೆ? ಸೌಂಡ್ನ ಸ್ಪೀಡು ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಕಮ್ಮಿ ಆದರೆ ಸ್ಪೀಡ್ ಕಮ್ಮಿ ಆಗುತ್ತೆ, ಸೌಂಡ್ನ ಸ್ಪೀಡ್ ಕಮ್ಮಿ ಆಗುತ್ತೆ. ರೈಟ್? ಯಾಕೆ ಸರ್ ಟೆಂಪರೇಚರ್ ಜಾಸ್ತಿ ಆದರೆ ಸ್ಪೀಡ್ ಆಫ್ ದಿ ಸೌಂಡ್ ಯಾಕೆ ಜಾಸ್ತಿ ಆಗಬೇಕು ಅಂದರೆ, ನೋಡಿ, ಇದು ಏರ್ ಮೀಡಿಯಂ ಅಪ್ಪ. ಸೇ ದಿಸ್ ಈಸ್ ಏರ್ ಮೀಡಿಯಂ at 0 degree Celsius. Say this is air medium at 22 degree Celsius. At what? At 22 degree Celsius. ಇದು 0 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಏರ್ ಮೀಡಿಯಮ್ಮು, ಅದು 22 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ಏರ್ ಮೀಡಿಯಮ್. ಈಗ ಸೌಂಡ್ ಪ್ರಾಪಗೇಟ್ ಆಗುತ್ತೆ, ಸೌಂಡು ಟ್ರಾವೆಲ್ ಆಗುತ್ತೆ. ಎರಡು ಒಂದೇ. Speed of sound in those air media will be different because temperatures are different. Why? Because when the temperature is low, the particles of the medium will have less energy. They will be in less motion. ಅರ್ಥ ಮಾಡ್ಕೋಬೇಕು. When the temperature of the medium is less, the particles of the medium will have less motion. When the temperature of the medium is more, the particles of the medium will have a great motion or will have more motion, more amount of motion.
So the sound propagates means disturbance is going through that medium ಅಂತ ಅರ್ಥ. ಡಿಸ್ಟರ್ಬೆನ್ಸ್ ಹೆಂಗ್ ಟ್ರಾವೆಲ್ ಆಗುತ್ತೆ? when they oscillate, 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 the sound goes. ಇಲ್ಲ ಅಷ್ಟೇ, oscillation should be done, should happen. So oscillation should happen between the particles. Those particles should vibrate, should oscillate. Why they oscillate? Because some sound disturbance entered, it compresses some air here, that air will going to compress the next air, that is going to compress the next air, like this compression and rarefactions go. Compression and rarefactions go or travel, like that sound travel. ಇಲ್ಲಿ ಟೆಂಪರೇಚರ್ ಜಾಸ್ತಿ ಆದರೆ ಅಮೌಂಟ್ ಆಫ್ ವೈಬ್ರೇಷನ್ ಇದೆ ನೋಡಿ, ಆರ್ ಅಮೌಂಟ್ ಆಫ್ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ನೋಡಿ ಅದು ಜಾಸ್ತಿ ಆಗುತ್ತೆ. ಯು ಕ್ಯಾನ್ ಸೇ ಅಮೌಂಟ್ ಆಫ್ ವೈಬ್ರೇಷನ್ ಆರ್ ಕ್ವಾಂಟಿಟಿ ಆಫ್ ವೈಬ್ರೇಷನ್. ಆ ಥರ ಇಲ್ಲ ಫಿಸಿಕ್ಸಲ್ಲಿ ವರ್ಡು, ಅದು ಬೇರೆ ಇದೆ, ಬಟ್ ನಿಮಗೆ ಅದು ಹೇಳ್ತವ್ರೆ ಅರ್ಥ ಆಗಲ್ಲ. ಸೊ ಅಮೌಂಟ್ ಆಫ್ ವೈಬ್ರೇಷನ್ ಆರ್ ದೇ ವಿಲ್ ಬಿ ಇನ್ ಬಿಗ್ ವೈಬ್ರೇಷನ್, ದ ಪಾರ್ಟಿಕಲ್ಸ್ ವಿಲ್ ಬಿ ಇನ್ ದ ಬಿಗ್ ವೈಬ್ರೇಷನ್, ದೇ ವಿಲ್ ಬಿ ಹ್ಯಾವಿಂಗ್ ಲಾರ್ಜ್ ವೈಬ್ರೇಷನ್, ದೇ ವಿಲ್ ಬಿ ಹ್ಯಾವಿಂಗ್ ಲಾರ್ಜ್ ವೈಬ್ರೇಷನ್ಸ್. ಸೊ ವೈಬ್ರೇಷನ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಇಲ್ಲಿ ಇಷ್ಟು ವೈಬ್ರೇಷನ್ಸ್ ಆದರೆ ಅಲ್ಲಿ ಒಂಚೂರು ಜಾಸ್ತಿ ಆಗುತ್ತೆ ವೈಬ್ರೇಷನ್. ಯಾವಾಗ? ಅವ್ರ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ. ಟೆಂಪ್ರೇಚರ್ ಜಾಸ್ತಿ ಅಂದರೆ ಮೀಡಿಯಮ್ನ ಟೆಂಪ್ರೇಚರ್ ಜಾಸ್ತಿ ಅಂದರೆ ಆ ಮೀಡಿಯಮಲ್ಲಿ ಒಂದಿಷ್ಟು ಎನರ್ಜಿ ಇರುತ್ತೆ ಅಂತ ಅರ್ಥ, ರೈಟ್? ಹಾಗಾಗಿ ಇಲ್ಲಿ ಜಾಸ್ತಿ ಆಸಿಲೇಟ್ ಅಥವಾ ವೈಬ್ರೇಟ್ ಆದರೆ ಅಲ್ಲಿ ಜಾಸ್ತಿ ಡಿಸ್ಟೆನ್ಸ್ ಹೋಗುತ್ತೆ. ಡಿಸ್ಟೆನ್ಸ್ ಜಾಸ್ತಿ ಅಲ್ವಾ? ಜಾಸ್ತಿ ಆಸಿಲೇಟ್ ಅಂದರೆ ಜಾಸ್ತಿ ದೂರ, ಜಾಸ್ತಿ ಡಿಸ್ಟೆನ್ಸ್. ಜಾಸ್ತಿ ಡಿಸ್ಟೆನ್ಸ್ ಅಂದರೆ ಅರ್ಥ ಸ್ಪೀಡ್ ಜಾಸ್ತಿ ಅಂತ ಅರ್ಥ. ಸ್ಪೀಡು ಜಾಸ್ತಿ ಯಾಕೆ ಹೇಳಿ? ಸ್ಪೀಡ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ? ಸೊ ಡಿಸ್ಟೆನ್ಸ್ ಜಾಸ್ತಿ ಆಸಿಲೇಟ್ ಆದರೆ ಪಾರ್ಟಿಕಲ್ಸ್ಗಳು at high temperature they oscillate in more amount. When they oscillate in more amount, they cover more distance. When they cover more distance, the speed of sound will be more. Speed of sound will be more. Speed of sound will be more. ಆಯ್ತಾ? ಅದು ರೀಸನ್ನು ಅದು ಇನ್ನೂ ಜಾಸ್ತಿ ಇದೆ ಹೇಳೋದು, ಬಟ್ ನಿಮಗೆ ಬೇಡ ಸದ್ಯಕ್ಕೆ. PUC ಎಲ್ಲ ಕಲಿತೀರಿ ನೀವು ಅಂತ. ಹಾಗಾಗಿ ಒಂದು ಮೀಡಿಯಮ್ನಲ್ಲಿ ಸ್ಪೀಡ್ ಆಫ್ ಸೌಂಡ್ ವೇರಿ ಆಗುತ್ತೆ. ಅವಾಗ ಅದರ ಟೆಂಪ್ರೇಚರ್ ವೇರಿ ಆದಾಗ ಅಕಸ್ಮಾತ್ ಟೆಂಪ್ರೇಚರ್ ಫಿಕ್ಸ್ ಇತ್ತಪ್ಪ, ಇಲ್ಲಿ ಗಾಳಿ ಇದೆ, ಯಾವುದೋ ಒಂದಿದು ದಾವಣಗೆರೆಯಲ್ಲಿ, ತುಮಕೂರಲ್ಲಿ, ಅಲ್ಲಿ ಕೂಡ 22 ಇದೆ ಟೆಂಪ್ರೇಚರ್ ಇವತ್ತು. ಯಾವುದಾದ್ರು ಬೆಂಗಳೂರಲ್ಲಿ ಅಲ್ಲಿ ಕೂಡ 22 ಇದೆ ಟೆಂಪ್ರೇಚರು. ಏರ್ ಮೀಡಿಯಮ್ಮು, ಇದೆಲ್ಲ ಏನು ಏರ್ ಮೀಡಿಯಮ್ಮು. ಎವ್ರಿಥಿಂಗ್ ಇಸ್ ಏರ್ ಮೀಡಿಯಮ್ ಇನ್ ದಾವಣಗೆರೆ, ಇನ್ ತುಮಕೂರು, ಇನ್ ಬೆಂಗಳೂರು. ಸೌಂಡ್ ಸ್ಪೀಡ್ ಆಫ್ ಸೌಂಡ್ ಇಯರ್, ಸ್ಪೀಡ್ ಆಫ್ ಸೌಂಡ್ ಇಯರ್, ಸ್ಪೀಡ್ ಆಫ್ ಸೌಂಡ್ ಇಯರ್ ಎಲ್ಲ ಕಡೆ 344 ಇರುತ್ತೆ. 344 ಮೀಟರ್ ಪರ್ ಸೆಕೆಂಡ್ ಆಲ್ಮೋಸ್ಟ್ ಇರುತ್ತೆ. ಬಟ್ ಇಟ್ ಮೇ ವೇರಿ ಡಿಪೆಂಡಿಂಗ್ ಅಪಾನ್ ದ ಪೊಲ್ಯೂಟೆಂಟ್ಸ್ ಪ್ರೆಸೆಂಟ್ ಇನ್ ದಿ ಏರ್. ಅಲ್ಲಿ ಏರಿನ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಏರ್ ಭಾಳ ಏನದು ವರ್ಸ್ಟ್ ಆಗಿದ್ದರೆ, ಅಂದರೆ ಅದರ ಭಾಳಷ್ಟು ಪಾರ್ಟಿಕಲ್ಸ್ಗಳಿದ್ದರೆ ಇನ್ನು ಸ್ಪೀಡ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗಿನ, ರೈಟ್? ಇರಲಿ. ಈಗ ಡಿಫ್ರೆಂಟ್ ಮೀಡಿಯಮ್ ಏರ್ ಬಿಟ್ಟಾಕಿ. ಈಗ ಅಟ್ ಎ ಗಿವನ್ ಟೆಂಪ್ರೇಚರು ಈ ಏರ್ ಮೀಡಿಯಮ್ನಲ್ಲಿ ಎಲ್ಲ ಕಡೆ ಏನಾಗುತ್ತೆ? 344 ಇತ್ತು. ಅದೇ 22 ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ಸಪೋಸ್ there is an object, say iron rod, say there is an object, say aluminium plate, say there is an object, say water or medium water medium, you know, water medium. Say there is an object, air medium, iron rod, aluminium plate, water, air, all of them are under same temperature. They have the same temperature. Temperature of all these different media is just 22 degrees Celsius. Now can I say that speed of the sound in all these media is same? No. Speed of sound in different media will be different. When the temperature is same, we cannot say that ಅದೇ ಏರ್ ಒಂದೇ ಮೀಡಿಯಮ್ ಆಗಿರಬೇಕು. ಏರು 22 ಡಿಗ್ರಿ ಅವಾಗ ಟೆಂಪ್ರೇಚರ್, ಅವಾಗ ಸ್ಪೀಡ್ ಸೇಮ್ ಆಗುತ್ತೆ. ಇಲ್ಲಿ ಮೀಡಿಯಮ್ ಡಿಫ್ರೆಂಟ್ ಆಗ್ತವೆ. ಮೀಡಿಯಮ್ ಡಿಫ್ರೆಂಟ್ ಆದರೆ ಅವುಗಳ ನೇಚರ್ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಸ್ಪೀಡ್ ಆಫ್ ಸೌಂಡ್ ಚೇಂಜ್ ಆಗುತ್ತೆ. ಸ್ಪೀಡ್ ಆಫ್ ಸೌಂಡ್ ಇನ್ ಎ ಮೀಡಿಯಮ್ ಡಿಪೆಂಡ್ಸ್ ಆನ್ ದ ನೇಚರ್ ಅಂಡ್ ದ ಪ್ರಾಪರ್ಟೀಸ್ ಆಫ್ ದಟ್ ಮೀಡಿಯಮ್. ನೇಚರ್ ಅಂಡ್ ದಿ ಪ್ರಾಪರ್ಟೀಸ್ ಆಫ್ ದಟ್ ಮೀಡಿಯಮ್. ಆ ಮೀಡಿಯಮ್ನ ನೇಚರ್ ಮತ್ತು ಪ್ರಾಪರ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಸ್ಪೀಡ್ ಆಫ್ ದಿ ಸೌಂಡ್. ಹಾಗಾಗಿ ಇಲ್ಲಿ ನಮ್ಗೆ ಗೊತ್ತಿರಬೇಕು, ಸಾಲಿಡ್ ಆಬ್ಜೆಕ್ಟ್ಸ್ ಇದೆ ನೋಡಿ, ಗಟ್ಟಿ ಇರ್ತಾವಲ್ಲ, ಗಟ್ಟಿ, ಅವುಗಳಲ್ಲಿ ಜಾಸ್ತಿ ಇರುತ್ತೆ ಸ್ಪೀಡು. ಅಲ್ಯೂಮಿನಿಯಂ ಕಬ್ಬಿಣಗಿಂತ ಗಟ್ಟಿ ಏನಲ್ಲ. ಐರನ್ ಈಸ್ ಮೋರ್ ಸ್ಟ್ರಾಂಗರ್ ಆರ್ ಮೋರ್ ಹಾರ್ಡರ್ ದ್ಯಾನ್ ಅಲ್ಯೂಮಿನಿಯಂ. ಹಾಗಾಗಿ ಇಲ್ಲಿ ನೋಡಿ, ಸ್ಪೀಡ್ ಇನ್ ಅಲ್ಯೂಮಿನಿಯಂ ಈಸ್ ಲೆಸ್ ದ್ಯಾನ್ ಸ್ಪೀಡ್ ಇನ್ ಐರನ್.
Speed of sound will be more in iron than in aluminum. Aluminum is stronger or it is harder, it is denser, ಬಹಳ ಗಟ್ಟಿ ಇದೆ ಯಾರಿಗಿಂತ ನೀರಿಗಿಂತ. ಹಾಗಾಗಿ ಸ್ಪೀಡ್ ಆಫ್ ಸೌಂಡ್ ಇನ್ ವಾಟರ್ ಈಸ್ ಲೆಸ್ ದ್ಯಾನ್ ದಿ ಅಲ್ಯೂಮಿನಿಯಂ, ಲೆಸ್ ದ್ಯಾನ್ ದಿ ಐರನ್. ಸೊ ವಾಟರ್ಲಿ ಇರ್ತಕ್ಕಂಥ ಸೌಂಡ್ ಸ್ಪೀಡು ಕಮ್ಮಿ ಇರುತ್ತೆ. ಯಾರಿಗೆ ಕಂಪೇರ್ ಮಾಡ್ಕೊಂಡ್ರೆ ಕಬ್ಬಿಣ ಮತ್ತು ಇವುಗಳ ಮುಖಾಂತರ ಕಂಪೇರ್ ಮಾಡ್ಕೊಂಡ್ರೆ. ಅದು ಏರ್ ಆದರೆ ಏರ್ ಅದು ಇನ್ನೂ ಲೂಸ್ ಇರುತ್ತೆ. ದ ಡೆನ್ಸಿಟಿ ಆಫ್ ಏರ್ ಈಸ್ ವೆರಿ ಲೆಸ್ ಆರ್ ಇಟ್ ಈಸ್ ವೆರಿ ಹಾರ್ಡ್, ಇಟ್ ಈಸ್ ವೆರಿ 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 ಫ್ರೀ ಕಂಪೇರ್ ಟು ವಾಟರ್. ಹಾಗಾಗಿ ಸ್ಪೀಡ್ ಇನ್ ಏರ್ ಮೀಡಿಯಂ ಈಸ್ ಲೆಸ್ ದ್ಯಾನ್ ದಿ ಸ್ಪೀಡ್ ಇನ್ ವಾಟರ್. ಹಾಗಾಗಿ ಇನ್ ಸಾಲಿಡ್ಸ್ ಇನ್ ಸಾಲಿಡ್ಸ್ ಸ್ಪೀಡ್ ಆಫ್ ಸೌಂಡ್ ಈಸ್ ಮೋರ್. ಹಾಗಾಗಿ ಸಾಲಿಡ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ದೆನ್ ಕಮ್ಸ್ ಇನ್ ಲಿಕ್ವಿಡ್ಸ್, ದೆನ್ ಕಮ್ಸ್ ಇನ್ ಗ್ಯಾಸಸ್ ಆರ್ ಏರ್, ಗ್ಯಾಸಸ್ ಅಥವಾ ಏರ್ ಮೀಡಿಯಂ. ಎಲ್ಲಿ ಸ್ಪೀಡ್ ಆಫ್ ಸೌಂಡ್ ಜಾಸ್ತಿ ಇರುತ್ತೆ ಅಂದರೆ ಸಾಲಿಡ್ನಲ್ಲಿ. ಅರ್ಥ ಆಯ್ತಲ್ವಾ? ಇಲ್ಲಿ ನೆಕ್ಸ್ಟ್ ಇರುತ್ತೆ ಅಂದರೆ ಲಿಕ್ವಿಡಲ್ಲಿ, ನೆಕ್ಸ್ಟ್ ಅಲ್ಲಿ ಇರುತ್ತೆ ಗ್ಯಾಸಸ್ಸಲ್ಲಿ. ಚೆಕ್ ಮಾಡ್ಕೋಬೇಕು ಬೇಕಾದ್ರೆ ಹಿಂಗೆ ಬಡಿದ್ರೆ ಆ ಕಡೆ ಎಂಡಲ್ಲಿ ಬೋರ್ಡ್ ಹತ್ರ ನೀವು ಕೇಳಿಸ್ಕೊಳ್ಳಿ, ಬೇಗ ಕೇಳಿಸುತ್ತೆ ಸೌಂಡ್. ಇದೇ ಡಿಸ್ಟರ್ಬೆನ್ಸ್ ನೀನು ವಾಟ್ರಲ್ಲಿ ಮಾಡಿದರೆ ಇನ್ನೊಂದು ಕಡೆ ಇನ್ನೊಂದು ತುದಿಯಲ್ಲಿ ನೀವು ಕೇಳಿಸ್ಕೊಂಡ್ರೆ ಅಷ್ಟು ಬೇಗ ಕೇಳಿಸಲ್ಲ ಅನಿಸುತ್ತೆ. ಅದು ಇದೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ಸೆಟಪ್ ಬೇಕು, ಎಕ್ಸ್ಪೀರಿಯನ್ಸ್ ಸೆಟಪ್ ಬೇಕಾಗುತ್ತಲ್ಲ. ಸೊ ಯು ಮೇ ನಾಟ್ ಆರ್ ಯು ಕೆನಾಟ್ ಡೂ ದೋಸ್ ಥಿಂಗ್ಸ್ ಇನ್ ಯುವರ್ ಹೋಮ್. ಇಫ್ ಪಾಸಿಬಲ್ ಯು ಕ್ಯಾನ್ ಡೂ. ಹಾಗಾಗಿ ಸಾಲಿಡ್ಸಲ್ಲಿ ಭಾಳ ಸ್ಪೀಡಾಗಿ ಹೋಗುತ್ತೆ ಸೌಂಡು. ಯಾಕೆ ಹೇಳಿ? ಅಲ್ಲಿ ಪಾರ್ಟಿಕಲ್ಸ್ಗಳು ಭಾಳ ಹತ್ರ ಇರ್ತವೆ. ಸಾಲಿಡ್ಸಲ್ಲಿ ಪಾರ್ಟಿಕಲ್ಸ್ಗಳು ಭಾಳ ಹತ್ರ ಇರ್ತವೆ. ದಿ ಪಾರ್ಟಿಕಲ್ಸ್ ಆಫ್ ದಿ ಸಾಲಿಡ್ ಮೀಡಿಯಮ್ ದೇ ಆರ್ ವೆರಿ ವೆರಿ ಕ್ಲೋಸ್, ದೇ ಆರ್ ವೆರಿ ವೆರಿ ಅಟ್ಯಾಚ್ಡ್. ಇನ್ ಲಿಕ್ವಿಡ್ಸ್ ದೇ ಆರ್ ಲಿಟ್ಲ್ ಫ್ರೀ, ಸ್ವಲ್ಪ ದೂರ ಇರ್ತವೆ. ಗ್ಯಾಸ್ ಆದರೆ ಭಾಳಷ್ಟು ಫ್ರೀ ಇರ್ತವೆ ಪಾರ್ಟಿಕಲ್ಸ್ಗಳು. ಈಗ ನೋಡಿ, ಒಂದು ಡಿಸ್ಟರ್ಬೆನ್ಸ್ ಉಂಟಾಯ್ತಪ್ಪ, ಏನು ಸೌಂಡ್ ಡಿಸ್ಟರ್ಬೆನ್ಸ್ ಉಂಟಾಯ್ತು. ಪಾರ್ಟಿಕಲ್ಸ್ಗಳು ನೆಕ್ಸ್ಟ್ ಪಾರ್ಟಿಕಲ್ಸ್ಗೆ ಬಡಿಬೇಕು, ಹೋಗಿ ಹಿಟ್ ಮಾಡಬೇಕು. ಹಂಗೆ ಅದ್ರ ಮುಖಾಂತರ ಸೌಂಡ್ ಟ್ರಾವೆಲ್ ಆಗೋದಲ್ವಾ? ಬೈ ಡಿಸ್ಟರ್ಬೆನ್ಸ್ ಓನ್ಲಿ ದವರ್ ಸೌಂಡ್ ಟ್ರಾವೆಲ್ಸ್. ಸೊ ಡಿಸ್ಟರ್ಬೆನ್ಸ್ ಹೆಂಗೆ ಕ್ಯಾರಿ ಆಗಬೇಕು? ಪಾರ್ಟಿಕಲ್ಸ್ ಕೊಲೀಡ್ ಆದಾಗ ಅಥವಾ ಡಿಸ್ಪ್ಲೇಸ್ ಮಾಡಿದಾಗ ಈ ಪಾರ್ಟಿಕಲ್ಸ್ಗಳು ಆ ಪಾರ್ಟಿಕಲ್ಸ್ನ ಹಿಟ್ ಮಾಡಬೇಕು, ಫೋರ್ಸ್ ಹಾಕಬೇಕು, ಕಂಪ್ರೆಸ್ ಮಾಡಬೇಕು. ಅವು ಹತ್ತತ್ರ ಇದ್ರೆ ಪಾರ್ಟಿಕಲ್ಸ್ಗಳು ಕಂಪ್ರೆಸ್ ಆಗ್ತವ, ದೂರದ ಇದ್ರೆ ಬೇಗ ಕಂಪ್ರೆಸ್ ಆಗ್ತವ. ಹತ್ರ ಇದ್ರೆ ಏನಾಗುತ್ತೆ? ಪಕ್ಕದಾಗಿರ್ತವೆ, ಪಟ್ಟಂತ ಹೋಗಿ ಬಡಿತವೆ, ವಾಪಸ್ ಬರ್ತವೆ, ಬಡಿತವೆ, ವಾಪಸ್ ಬರ್ತವೆ. ಹತ್ರ ಇದ್ರಾಗ. ದೂರದಿದ್ರೆ ಏನಾಗುತ್ತೆ? ದೇ ಹ್ಯಾವ್ ಟು ಕವರ್ ಮೋರ್ ಡಿಸ್ಟೆನ್ಸ್ ಅಲ್ವಾ? ದೇ ಹ್ಯಾವ್ ಟು ಕವರ್ ಮೋರ್ ಡಿಸ್ಟೆನ್ಸ್. ನೋಡಿ, ಇಷ್ಟು ಉದ್ದ ಐರನ್ ರಾಡು, ಇಷ್ಟುದ್ದ ನೀರಿನ ಕಾಲಮ್, ವಾಟರ್ ಕಾಲಮ್, ಇಷ್ಟುದ್ದ ಗಾಳಿ ಇದೆ ಅನ್ಕೊಳ್ಳಿ. ಸೇ ದ ವಿಡ್ತ್ ಆಫ್ ದಿ ಮೀಡಿಯಮ್ಸ್ ಆರ್ ಸೇಮ್, ಲೆಂತ್ ಎಲ್ಲ ಕಡೆ ಲೆಂತ್ ಒಂದೇ ಆಗಿರಲಿ. ಅದೇನದು? ಗಾಳಿ ಮಾಧ್ಯಮ, ವಾಟರ್ ಮಾಧ್ಯಮ, ಸಾಲಿಡ್ ಮಾಧ್ಯಮ, ಕಬ್ಬಣ. ಇಲ್ಲಿ ಪಾರ್ಟಿಕಲ್ಸ್ ಭಾಳ ಹತ್ತಿರ ಇರೋದ್ರಿಂದ ಬೇಗ ಏನಾಗುತ್ತೆ? ಕೊಲೈಡ್ ಆಗಿ ವಾಪಸ್ ಬರ್ತವೆ, ಡಿಸ್ಪ್ಲೇಸ್ ಮಾಡಿ ವಾಪಸ್ ಬರ್ತವೆ, ಹಿಟ್ ಮಾಡಿ ವಾಪಸ್ ಬರ್ತವೆ. ಇಲ್ಲಿ ಹಂಗಾಗಲ್ಲ, ಸ್ವಲ್ಪ ದೂರ ಹೋಗ್ಬೇಕಲ್ಲ ಅವು, ಒಂಚೂರು ದೂರ ಹೋಗಿ ಬರಬೇಕಲ್ವ, ಟೈಮ್ ಜಾಸ್ತಿ ಆಗ್ಬಿಡುತ್ತೆ ಅವಕ್ಕೆ. ಸೊ ದಿ ಪಾರ್ಟಿಕಲ್ಸ್ ವಿಲ್ ಟೇಕ್ ಮೋರ್ ಟೈಮ್ ಟು ಗೋ ಟು ದ ನೆಕ್ಸ್ಟ್ ಪಾರ್ಟಿಕಲ್ಸ್. ಇಲ್ಲಿ ದಿ ಪಾರ್ಟಿಕಲ್ಸ್ ಟೇಕ್ ಲೆಸ್ ಟೈಮ್ ಬಿಕಾಸ್ ದೇ ಆರ್ ವೆರಿ ಕ್ಲೋಸ್. ನೌ ದೇ ಆರ್ ವೆರಿ ಕ್ಲೋಸ್, ದೇ ಕ್ಯಾನ್ ಗೋ ಈಸಿಲಿ ಆರ್ ದೇ ಕ್ಯಾನ್ ಗೋ ಟು ದ ಅದರ್ ಪಾರ್ಟಿಕಲ್ಸ್ ಇನ್ ಲೆಸ್ ಟೈಮ್. ಹಾಗಾಗಿ ಇಷ್ಟೇ ದೂರನ ಟ್ರಾವೆಲ್ ಮಾಡಲಿಕ್ಕೆ ಇಲ್ಲೆಲ್ಲ ದೂರ ಒಂದೇ, ಬಟ್ ಇಲ್ಲಿ ಪಾರ್ಟಿಕಲ್ಸ್ಗಳು ತಗೊಂತಕ್ಕಂಥ ಸಮಯ ಕಡಿಮೆ. ಏನಕ್ಕೆ? ಡಿಸ್ಟರ್ಬೆನ್ಸ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ. ಯಾವ ಟು ಗೋ ಅಂಡ್ ಯಾವ ಟು ಹಿಟ್. ಟು ಗೋ ಟು ಹಿಟ್ ದಿ ಅದರ್ ಪಾರ್ಟಿಕಲ್ಸ್ ದೇ ಟೇಕ್ ಲೆಸ್ ಟೈಮ್. ಫೋರ್ ಇಲ್ಲಿ ಟೈಮ್ ಕಡಿಮೆ ತಗೊಂಡ್ರೆ ಸ್ಪೀಡ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಈಗ ನಾನು ಒಂದು ರೌಂಡನ್ನು ಅರ್ಧ ಸೆಕೆಂಡ್ 3 ನಿಮಿಷ ಹೊಡೆದ್ರೆ, ನೀನು ಅದೇ ರೌಂಡನ್ನು 6 ನಿಮಿಷ ಹೊಡೆದ್ರೆ ಯಾರಪ್ಪ ಸ್ಪೀಡ್ ಜಾಸ್ತಿ ಇರುತ್ತೆ? ನನಗೆ ಸ್ಪೀಡ್ ಜಾಸ್ತಿ ಇರುತ್ತೆ. ಟೈಮ್ ಯಾರು ಕಮ್ಮಿ ತಗೊಂತಾರ ಅವ್ರ ಸ್ಪೀಡ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಾಲಿಡಲ್ಲಿ ಏನಾಗುತ್ತೆ? ಜಾಸ್ತಿ ಸ್ಪೀಡ್ ಇರುತ್ತೆ ಸೌಂಡಿಂದು. ಅರ್ಥ ಆಯ್ತಾ ರೀಸನ್ನು? ಫೋರ್ ಇನ್ ಆರ್ಡರ್ ಆಫ್ ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸಸ್ ಅಟ್ ಎ ಗಿವನ್ ಟೆಂಪ್ರೇಚರ್. ಯಾವುದೋ ಒಂದು ಟೆಂಪ್ರೇಚರ್ ಕೊಟ್ಟಾಗ ಸೊ ಸಾಲಿಡ್ ಮತ್ತು ಲಿಕ್ವಿಡ್ ಮತ್ತು ಗ್ಯಾಸಲ್ಲಿ ಇಳಿಕೆ ಕ್ರಮದಲ್ಲಿ ಇನ್ ಡಿಕ್ರೀಸಿಂಗ್ ಆರ್ಡರ್ ದಿ ಸ್ಪೀಡ್ ಆಫ್ ದ ಸೌಂಡ್ ಗೋಸ್ ಅಂತ ಹೇಳ್ಬೋದು ನಾವು. ಸೊ ಲೆಟ್ಸ್ ಟಾಕ್ ಅಬೌಟ್ ಇಂಟೆನ್ಸಿಟಿ ಆಫ್ ಸೌಂಡ್. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದಿಷ್ಟು ಡಾಟಾ ಕೊಟ್ಟಿದ್ದಾನೆ, ಸ್ಪೀಡ್ ಆಫ್ ಸೌಂಡ್ ಇನ್ ಡಿಫ್ರೆಂಟ್ ಮೀಡಿಯಮ್ ಅಂತಂದು. ಅದನ್ನ ನಿಮಗೆ ಹೇಳ್ತು ನೋಡಂಗೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಎಷ್ಟೆಷ್ಟಿರುತ್ತೆ ಅಂತಂದು. ಇದು ನೀವು ಬಾಯಾಟ್ ಮಾಡೋ ಅವಶ್ಯಕತೆ ಇಲ್ಲ, ಕಲಿಯೋ ಅವಶ್ಯಕತೆ ಇಲ್ಲ, ಸುಮ್ಮನೆ ನಾಲೆಡ್ಜ್ಗೋಸ್ಕರ ಕಂಪ್ಯಾರಿಸನ್ ಮಾಡಲಿಕ್ಕೋಸ್ಕರ ಕೊಟ್ಟಿದ್ದಾರೆ. ನೋಡು, ಫಸ್ಟ್ ಸಾಲಿಡ್ಸಲ್ಲಿ
ಸಾಲಿಡ್ಸಲ್ಲಿ ಸ್ಪೀಡ್ ಆಫ್ ಸೌಂಡು ಅಲ್ಲೊಂದು ಟೆಂಪ್ರೇಚರ್ ಕೊಟ್ಟಿದ್ದಾರೆ 25 ಡಿಗ್ರಿ ಫಿಕ್ಸ್ ಟೆಂಪರೇಚರಲ್ಲಿ, ಆ 25 ಡಿಗ್ರಿ ಸೆಲ್ಸಿಯಸಲ್ಲಿ ಸಾಲಿಡ್ಸಲ್ಲಿ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ. ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಮ್ಮು, ನಿಕ್ಕಲ್ಲು, ಅಲ್ಯೂಮಿನಿಯಮ್ಮು, ಸ್ಟೀಲು, ಐರನ್ನು, ಬ್ರಾಸ್, ಗ್ಲಾಸ್, ಫ್ಲಿಂಟ್ ಗ್ಲಾಸ್, ಫ್ಲಿಂಟ್ FLINT, ಫ್ಲಿಂಟ್ ಗ್ಲಾಸ್. ಅವುಗಳಲ್ಲಿ ಸ್ಪೀಡ್ ಆಫ್ ಸೌಂಡ್ ಎಷ್ಟಿರುತ್ತೆ ಅಂದರೆ ಅಲ್ಯೂಮಿನಿಯಂ ಜಾಸ್ತಿ ಇರುತ್ತೆ. ನಾನು ಆಗಲೇ ಉಲ್ಟಿಡಿದಲ್ವಾ, ಆಗಲೇ ಉಲ್ಟಾ ಬರೆದೆ ನಾನು. ಐರನ್ ಫಸ್ಟ್ ಬರೆದು ಆಮೇಲೆ ಅಲ್ಯೂಮಿನಿಯಂ ಬರ್ತಿದ್ದೆ. ಇಟ್ ಇಸ್ ರಾಂಗ್. ಉಲ್ಟಾ ಮಾಡ್ಕೊಳ್ಳಿ, ರಿವರ್ಸ್ ಮಾಡ್ಕೊಳ್ಳಿ. ಅಲ್ಯೂಮಿನಿಯಮಲ್ಲಿ 6420 ಮೀಟರ್ ಪರ್ ಸೆಕೆಂಡ್ ಇರುತ್ತೆ ನೋಡಿ. ಅಂದರೆ ಒಂದು ಸೆಕೆಂಡ್ಗೆ ಯಾವ್ದಾರ ಒಂದು ಅಲ್ಯೂಮಿನಿಯಂ ರಾಡ್ ಇದ್ದರೆ, ಅಷ್ಟು ಉದ್ದ ಒಂದು ರಾಡ್ ಇದ್ದರೆ ಒಂದು ಸೌಂಡ್ ನೀವು ಈ ಥರ ಕ್ರಿಯೇಟ್ ಮಾಡಿ, ಪ್ರೊಡ್ಯೂಸ್ ಅ ಸೌಂಡ್ ಇನ್ ಅಲ್ಯೂಮಿನಿಯಂ ರಾಡ್. ಇಫ್ ದೇರ್ ಈಸ್ ಅಲ್ಯೂಮಿನಿಯಂ ರಾಡ್ ಆಫ್ 6.42 ಕಿಲೋಮೀಟರ್, ಅದತ್ರ 6.5 ಕಿಲೋಮೀಟರ್ ಆಯ್ತದೆ. 6.5 ಕಿಲೋಮೀಟರ್ ಇರ್ತಕ್ಕಂಥ ಒಂದು ರಾಡ್ ಇದ್ರೆ ಅಲ್ಯೂಮಿನಿಯಮು, ಒಂದು ಕಡೆ ಸೌಂಡ್ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಆ ಕಡೆ ಕುಂತು ನೀವು ಕೇಳಿಸ್ಕೋಬಹುದು. ಒಂದೇ ಒಂದು ಸೆಕೆಂಡಲ್ಲಿ ಬರುತ್ತೆ ಆ ಕಡೆ ಸೌಂಡ್ಸ್. ಇನ್ 1 second ದಟ್ ಸೌಂಡ್ ಪ್ರಾಪಗೇಟ್ಸ್ ಥ್ರೂ ದಟ್ ಅಲ್ಯೂಮಿನಿಯಂ ರಾಡ್. 6.42 ಕಿಲೋಮೀಟರ್ ಪರ್ ಸೆಕೆಂಡ್ ಆರ್ 6420 ಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ ಅದತ್ರ 6 ಕಿಲೋಮೀಟರ್, 400 ಮೀಟರ್, 420 ಮೀಟರ್. ನಿಕ್ಕಲಲ್ಲಿ 6040. ಸ್ಟೀಲಲ್ಲಿ 5960. ಐರನ್ನಲ್ಲಿ 5950. ನಾನು ಆಗಲೇ ಉಲ್ಟೇಳಿದೆ, ಕರೆಕ್ಷನ್ ಮಾಡ್ಕೊಳ್ಳಿ. ಅಲ್ಯೂಮಿನಿಯಂ ಕಡಿಮೆ ಇರುತ್ತೆ, ಐರನಲ್ಲಿ ಕಮ್ಮಿ ಇರುತ್ತೆ ಅಲ್ಯೂಮಿನಿಯಂಗಿಂತ. ಬ್ರಾಸಲ್ಲಿ 4700. ಗ್ಲಾಸಲ್ಲಿ 3980. ಹತ್ತತ್ರ 4 ಕಿಲೋಮೀಟರ್ ಪರ್ ಸೆಕೆಂಡ್, 4 ಕಿಲೋಮೀಟರ್ ಪರ್ ಸೆಕೆಂಡ್. ಈಗ ಲಿಕ್ವಿಡ್ಸ್ ಬರೋಣ. ಕಮ್ ಟು ದಿ ಲಿಕ್ವಿಡ್ಸ್. ಲಿಕ್ವಿಡ್ಸಲ್ಲಿ ಸೇ ವಾಟರ್, ಅದರಲ್ಲಿ ಸಿ ವಾಟರ್ ತಗೊಳ್ಳೋಣ. ಲೆಟ್ಸ್ ಟೇಕ್ ಸಿ ವಾಟರ್, ಸಮುದ್ರ ನೀರು. 1531 ಮೀಟರ್ ಪರ್ ಸೆಕೆಂಡ್. 1531 ಮೀಟರ್ ಪರ್ ಸೆಕೆಂಡ್. ಡಿಸ್ಟಿಲ್ಡ್ ವಾಟರ್ ಅಂದರೆ ಪ್ಯೂರ್ ವಾಟರ್. ಡಿಸ್ಟಿಲ್ಡ್ ಅಂದರೆ ಪ್ಯೂರ್ ವಾಟರು. ಯಾವುದಾದ್ರು ಮಿಕ್ಸ್ ಆಗಿರುತ್ತೆ, ಏನಾದರೂ ಮಿಕ್ಸ್ ಆಗಿದ್ರೆ ವಾಟ್ರಲ್ಲಿ ಸಾಲ್ಟ್ಸು ಮತ್ತೊಂದು ಡಿಸಾಲ್ವ್ ಆಗಿರುತ್ತೆ, ಅವನ್ನೆಲ್ಲ ಪ್ಯೂರಿಫೈ ಮಾಡಬೇಕು, ಡಿಸ್ಟಿಲ್ ಮಾಡಬೇಕು. ಅವಾಗ ಇಷ್ಟಾಗಿರುತ್ತೆ 1498, ಒಂಚೂರು ಕಡಿಮೆ ಆಗುತ್ತೆ ನೋಡಿ. ನೀರಲ್ಲಿ ಏನಾದರೂ ಸ್ವಲ್ಪ ಕರಗಿದ್ರೆ, ಉಪ್ಪು, ಮಿನರಲ್ ಸಾಲ್ಟ್ಸು ಡಿಸಾಲ್ವ್ ಆಗಿದ್ದಾನಪ್ಪ ಅಂದರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಯಾಕೆ ಹೇಳಿ? ಪಾರ್ಟಿಕಲ್ಸ್ಗಳು ಮಧ್ಯಕ್ಕೆ ಇರ್ತವೆ ವಾಟ್ರಲ್ಲಿ. ವಾಟರ್ ಪಾರ್ಟಿಕಲ್ಸ್ಗಳ ಮಧ್ಯೆ ಮಿಕ್ಸ್ ಆಗಿರೋ ಪಾರ್ಟಿಕಲ್ಸ್ಗಳು ಇರ್ತವೆ. ಎಲ್ಲಿ ಜಾಸ್ತಿ ಡೆನ್ಸ್ ಆಗುತ್ತೆ ಮೀಡಿಯಮ್ಮು, ಅಲ್ಲೇನಾಗುತ್ತೆ ಸ್ಪೀಡ್ ಆಫ್ ಸೌಂಡ್ ಜಾಸ್ತಿ ಆಗುತ್ತೆ. ಹೌದಾ? ನೆಕ್ಸ್ಟು ಎಥನಾಲ್. ಇದು ಸ್ಪಿರಿಟ್ ಅಂತೀವಿ ನಾವು. ಏನಂದರೆ ಸ್ಪಿರಿಟ್. ಈ ಲಿಕ್ಕರ್ ಇದೆ ಅಲ್ವಾ, ಲಿಕ್ಕರ್ ಮಧ್ಯ ಡ್ರಿಂಕ್ಸ್ ಮಾಡ್ತಾರಲ್ವಾ, ಸೊ ದಟ್ ಲಿಕ್ಕರ್ ಈಸ್ ಮೇಡ್ ಅಪ್ ಆಫ್ ಎಥನಾಲ್. ಎಥನಾಲ್ ಇಸ್ ದಿ ಬೇಸಿಕ್ ಫಂಡಮೆಂಟಲ್ ದ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ಎಥನಾಲ್. ಸಾರಿ, ಡ್ರಿಂಕ್ಸ್ ಆರ್ ಲಿಕ್ಕರ್. ಸೊ ಎಥನಾಲ್ ಎಷ್ಟಿದೆ? 1207 ಮೀಟರ್ ಪರ್ ಸೆಕೆಂಡ್. ಆಲ್ಕೋಹಾಲ್, ಎಥನಾಲ್ ಅಂದರೆ ಆಲ್ಕೋಹಾಲ್. ಮೆಥನಾಲ್ ಅದು ಕೂಡ ಆಲ್ಕೋಹಾಲೇ, ಬಟ್ ಚಿಕ್ಕದಂದರೆ we cannot say that this is used in liquor. The main thing that is used to prepare liquor is methanol. Sorry, ethanol, not methanol. So methanol is to 1103 meter per second. ಇದು ಲಿಕ್ವಿಡ್ಸ್ ಅಲ್ಲಿ ಕಂಪೇರ್ ಮಾಡಿದರೆ. ಈಗ ಗ್ಯಾಸಸ್ ಬರೋಣ. ಇಲ್ಲೇ ಪಕ್ಕದಲ್ಲೇ ಬರೀತೀನಿ. ಗ್ಯಾಸಸ್, ಹೈಡ್ರೋಜನ್ ಗ್ಯಾಸ್ H2 ಎಷ್ಟು 1284, ಹತ್ತತ್ರ 1.25 ಕಿಲೋಮೀಟ್ರ್. ಹೀಲಿಯಂ ಗ್ಯಾಸಲ್ಲಿ ಪ್ಯೂರ್ ಹೀಲಿಯಂ ಗ್ಯಾಸ್ ತಗೋಬೇಕು. ಹೈಡ್ರೋಜನ್ ಗ್ಯಾಸ್ ಅಂದರೆ ಪ್ಯೂರ್ ಹೈಡ್ರೋಜನ್ ಗ್ಯಾಸ್ ಇರುತ್ತೆ, ಹೀಲಿಯಂ ಅಂದರೆ ಪ್ಯೂರ್ ಹೀಲಿಯಂ ಗ್ಯಾಸ್ ಇರುತ್ತೆ. 965 ಮೀಟರ್ ಪರ್ ಸೆಕೆಂಡು. 1 ಸೆಕೆಂಡಿಗೆ 965 ಮೀಟ್ರ್ ಹೋಗುತ್ತೆ ಸೌಂಡು. ಅದರಲ್ಲಿ ಏರ್ ನಾರ್ಮಲ್ ಇಸ್ ಏರ್ ಮೀಡಿಯಮ್ ಎಷ್ಟು 346 ತೊಗೊಂಡಿದ್ದಾನೆ 25 ಡಿಗ್ರಿ ಸೆಲ್ಸಿಯಸ್ಸಲ್ಲಿ. 25 ಡಿಗ್ರಿ ಸೆಲ್ಸಿಯಸ್ 346, ಅಟ್ 22 ಡಿಗ್ರಿ ಸೆಲ್ಸಿಯಸ್ 344, ಅಟ್ 0 ಡಿಗ್ರಿ ಸೆಲ್ಸಿಯಸ್ 331 ಆಗಲಿದ್ದೆ ನಾನು.
ಅಟ್ 0 ಕೇಳುವುದಿದ್ನೆಲ್ಲ ನಾನು 1 ಮಾರ್ಕ್ಸ್ ಕ್ವಶನ್ಗೆ MCQs ಕೇಳ್ಬೋದು ನಾನು. ಅಟ್ 0 ಡಿಗ್ರಿ ಸೆಲ್ಸಿಯಸ್ ದ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಮೀಡಿಯಮ್ 331 meter per second. At 22 degree Celsius, speed of sound in air medium 344 meter per second. At 25 degree Celsius, 346 meter per second. ಎಷ್ಟು 346 346 meter per second. ಏನಾಯಿತು? ನೆಕ್ಸ್ಟ್ ಆಕ್ಸಿಜನ್ 316. ಆಕ್ಸಿಜನ್ ಗ್ಯಾಸಲ್ಲಿ 316 ಇರುತ್ತೆ. ಸಲ್ಫರ್ ಡೈಆಕ್ಸೈಡ್ SO2, ಸಲ್ಫರ್ ಡೈಆಕ್ಸೈಡ್ SO2, ಸಲ್ಫರ್ ಡೈಆಕ್ಸೈಡ್ 213 ಮೀಟರ್ ಪರ್ ಸೆಕೆಂಡ್. ಇದು ಕಂಪ್ಯಾರಿಸನ್ ಮಾಡಲಿಕ್ಕೋಸ್ಕರ ನೋಡಿ, ಲಿಕ್ವಿಡ್ಸು ಇವೆಲ್ಲರಿಗಿಂತ ಕಡಿಮೆ ಇದೆ, ಅದರೆಲ್ಲ ಮತ್ತೆ ಬೇರೆ ಬೇರೆ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದಿ ಲಿಕ್ವಿಡ್. Speed of sound in solids is more compared to liquids. Speed of sound in liquids is more compared to gases. Right? Next, intensity of the sound. ಒಂದು ಸೌಂಡ್ನ ಇಂಟೆನ್ಸಿಟಿ ಅಂದರೆ ಏನಪ್ಪ ಅಂತ ತಿಳ್ಕೊಳ್ಳೋಣ. If possible, you can learn these values, but need not to do. But these values, no, you have to get these values. I can ask these 3 things in MCQ or in 1 marks question in theory tests. So next thing is intensity. Intensity of sound. ಇಂಟೆನ್ಸಿಟಿ ಆಫ್ ಸೌಂಡ್ ಹಂಗಂದ್ರೆ ಏನಪ್ಪ? ಇಂಟೆನ್ಸಿಟಿ ಆಫ್ ಸೌಂಡ್, ಇಟ್ ಈಸ್ ದಿ ಅಮೌಂಟ್ ಆಫ್ ಸೌಂಡ್ ಎನರ್ಜಿ. ಸೌಂಡ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಯು ಆಲ್ ನೋ ದಟ್, me also know that. Sound is a form of energy, right? The amount of sound energy, intensity of sound is the amount of sound energy. It is the amount of sound energy passing in each second or unit time. In unit time anta anbodu ನಾವು, we can take it as unit time. Passing each second through 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 a unit area, or per unit area. Amount of sound energy passing each second through a unit area. Suppose ಇಲ್ಲೊಂದು ಏರಿಯಾ ಇದೆಪ್ಪ, say 1 meter square. ಇಲ್ಲಿ ಯಾರೋ ಒಂದು ಸೌಂಡ್ ಸೋರ್ಸ್ ಇದೆ. say here we have a sound source. It is producing sound. The sound travels, that is the sound energy is coming. So the sound energy is crossing this area. Is crossing that area. ಒಂದು ಪರ್ಟಿಕ್ಯುಲರ್ ಸೌಂಡ್, ಹಿಂಗೆ ನಾನು ಸೌಂಡ್ ಮಾತಾಡಿದ ತಕ್ಷಣ, ಸೌಂಡ್ ಪ್ರೊಡ್ಯೂಸ್ ಮಾಡಿದ ತಕ್ಷಣ ಈ ಸೌಂಡ್ ಎಲ್ಲ ಕಡೆಗೆ ಡಿಸ್ಪರ್ಸ್ ಆಗುತ್ತೆ. ಸೌಂಡ್ ಗೋಸ್ ಇನ್ ಆಲ್ ಡೈರೆಕ್ಷನ್ಸ್. ಸಪೋಸ್ ಐ ಟೇಕ್ ದಿಸ್ ಪರ್ಟಿಕ್ಯುಲರ್ ಏರಿಯಾ, ಇಷ್ಟು ಜಾಗಪ್ಪ, ಇಷ್ಟು ಜಾಗದಲ್ಲಿ ಒಂದಿಷ್ಟು ಸೌಂಡ್ ಹೋಗ್ತಾ ಇರುತ್ತೆ. ವಾಟ್ ಆರ್ ದ ಸೌಂಡ್ ದಟ್ ಐ ಆಮ್ ಪ್ರೊಡ್ಯೂಸಿಂಗ್ ನೌ, ದಿಸ್ ಸೌಂಡ್ ಈಸ್ ಪಾಸಿಂಗ್ ಇನ್ ಆಲ್ ಡೈರೆಕ್ಷನ್ಸ್, ಇಟ್ಸ್ ಗೋಯಿಂಗ್ ಇನ್ ಆಲ್ ಡೈರೆಕ್ಷನ್ಸ್. ಲೆಟ್ ಮಿ ಟೇಕ್ ಎ ಪರ್ಟಿಕ್ಯುಲರ್ ಏರಿಯಾ ಇನ್ ದಿಸ್ ಡೈರೆಕ್ಷನ್. ಸೊ ವಾಟ್ ಆರ್ ದ ಅಮೌಂಟ್ ಆಫ್ ಸೌಂಡ್ ಎನರ್ಜಿ ಕ್ರಾಸಿಂಗ್ ದಟ್ ಏರಿಯಾ, ಆ ಏರಿಯಾನ ಎಷ್ಟು ಸೌಂಡ್ ಎನರ್ಜಿ ಕ್ರಾಸ್ ಮಾಡುತ್ತೆ ನೋಡಿ, ಎಷ್ಟು ಟೈಮಲ್ಲಿ? 1 ಸೆಕೆಂಡಲ್ಲಿ. ಸೊ 1 ಸೆಕೆಂಡ್ ಟೈಮ್ನಲ್ಲಿ ಈ ಪರ್ಟಿಕ್ಯುಲರ್ ಏರಿಯಾ ಮುಖಾಂತರ ಎಷ್ಟು ಸೌಂಡ್ ಎನರ್ಜಿ ಟ್ರಾವೆಲ್ ಆಗುತ್ತಲ್ವಾ,
ಅದು ನಾವು ಆ ಸೌಂಡ್ನ ಇಂಟೆನ್ಸಿಟಿ ಅಂತೀವಿ. Sound is always going to propagate in all directions unless we make it to move in one direction or in a particular direction. We can do ಹಲೋ ಅಂದರೆ ನಾನು ಈಗ ಸೌಂಡ್ ಈ ಕಡೆ ಹೋಗಲ್ಲ, ಹೋಗುತ್ತೆ, ಸ್ವಲ್ಪ ಹೋಗುತ್ತೆ, ಕಂಟ್ರೋಲ್ ಆಗುತ್ತೆ, ಈ ಕಡೆ ಹೋಗುತ್ತೆ ಸೌಂಡ್ ಭಾಳಷ್ಟು. ಇನ್ ದಿಸ್ ಡೈರೆಕ್ಷನ್ ದ ಮ್ಯಾಕ್ಸಿಮಮ್ ಸೌಂಡ್ ವಿಲ್ ಗೋ. Sound energy will go in particular direction if we make like that. But sound energy can go in all directions. Suppose if I take a cross sectional area or a particular unit area, say 1 meter square ಜಾಗ ತಗೊಂಡಿದ್ದೀನಪ್ಪ, 1 meter square ಜಾಗ ತಗೊಂಡಿದ್ದೀನಿ ಯೂನಿಟ್ ಏರಿಯಾ, ಇನ್ 1 unit area. ಸೊ 1 ಸೆಕೆಂಡಲ್ಲಿ ಆ ಒಂದು ಯೂನಿಟ್ ಏರಿಯಾದಲ್ಲಿ ಎಷ್ಟು ಸೌಂಡ್ ಎನರ್ಜಿ ಕ್ರಾಸ್ ಆಗುತ್ತೆ ನೋಡಿ. ಇನ್ ಅನ್ ಯೂನಿಟ್ ಟೈಮ್ ದಿ ಅಮೌಂಟ್ ಆಫ್ ಸೌಂಡ್ ಎನರ್ಜಿ that is crossing through a unit area, that is crossing through unit area. ಒಂದು ಯೂನಿಟ್ ಏರಿಯಾ ಮುಖಾಂತರ ಎಷ್ಟು ಸೌಂಡ್ ಎನರ್ಜಿ ಕ್ರಾಸ್ ಆಗುತ್ತೆ ನೋಡಿ 1 ಸೆಕೆಂಡ್ನಲ್ಲಿ. ಆ ಎನರ್ಜಿಯನ್ನು, ಅಷ್ಟು ಎನರ್ಜಿಯನ್ನು ನಾವೇಂತೀವಿ, ಅದ್ರದ್ದು ಇಂಟೆನ್ಸಿಟಿ ಅಂತೀವಿ. ದಟ್ ಈಸ್ ಕಾಲ್ಡ್ ಆಸ್ ಇಂಟೆನ್ಸಿಟಿ ಆಫ್ ದಟ್ ಸೌಂಡ್. ಸೊ ಸೌಂಡ್ ಎನರ್ಜಿ ನೋಡಿ, ಇಂಟೆನ್ಸಿಟಿ ಇಫ್ ಐ ಟೇಕ್ ಇಟ್ ಆಸ್ ಐ ಇಂಟೆನ್ಸಿಟಿ, ಇಟ್ ಈಸ್ ದಿ ಅಮೌಂಟ್ ಆಫ್ ಎನರ್ಜಿ, ಸೌಂಡ್ ಎನರ್ಜಿ. It is the amount of sound energy going through that area. Sound energy. Going through that area, say particular area, in a time, in a given time. ಸೊ ಏರಿಯಾ ಕೊಟ್ಟು ಸಪೋಸ್ 3 ಸೆಕೆಂಡಲ್ಲಿ 4 ಮೀಟರ್ ಸ್ಕ್ವೇರ್ ಏರಿಯಾದಲ್ಲಿ ನೋಡಿ, 4 ಮೀಟರ್ ಸ್ಕ್ವೇರ್ ಏರಿಯಾದಲ್ಲಿ 3 ಸೆಕೆಂಡ್ನಲ್ಲಿ ಒಂದು 200 ಜೌಲು ಸೌಂಡ್ ಎನರ್ಜಿ ಹೊರ ಬಂದಿದೆಯಪ್ಪ. ಸೇ 200 ಜೌಲ್ಸ್ ಆಫ್ ಸೌಂಡ್ ಎನರ್ಜಿ ಕ್ರಾಸ್ಡ್ ಆನ್ ಏರಿಯಾ ಆಫ್ 3 ಮೀಟರ್ ಸ್ಕ್ವೇರ್, ಕ್ರಾಸ್ಡ್ ಆನ್ ಏರಿಯಾ ಆಫ್ 3 ಮೀಟರ್ ಸ್ಕ್ವೇರ್ ಇನ್ 3 ಸೆಕೆಂಡ್ಸ್ ಟೈಮ್. 3 ಸೆಕೆಂಡ್ ಟೈಮ್ ಆದ ತಕ್ಷಣ ಚೆಕ್ ಮಾಡಿ, ಒಂದು ಜಾಗ ಒಂದಿದೆ, ಒಂದು ಲೂಪ್ ಇದೆ. ಸೇ ದೇರ್ ಇಸ್ ಎ ಲೂಪ್, ಒಂದು ಸರ್ಕ್ಯುಲರ್ ಲೂಪ್ ಇದೆ, ಅಲ್ಲಿ ಯಾರೊಬ್ಬ ಮಾತಾಡ್ತಿದ್ದಾನೆ, ಆ ಸೌಂಡ್ ಎನರ್ಜಿ ಕಡೆ ಕ್ರಾಸ್ ಆಗುತ್ತೆ. ಈಗ ದಟ್ ಸೌಂಡ್ ಎನರ್ಜಿ ಇಸ್ ಗೋಯಿಂಗ್ ಟು ಕ್ರಾಸ್ ದಟ್ ಲೂಪ್ ಹ್ಯಾವಿಂಗ್ ಏರಿಯಾ 3 ಮೀಟರ್ ಸ್ಕ್ವೇರ್. ಸೊ ದಟ್ ಸೌಂಡ್ ಎನರ್ಜಿ, ಹೌ ಮಚ್ ಸೌಂಡ್ ಎನರ್ಜಿ? 200 joules of sound energy crossed this loop of area 3 meter square in time 3 seconds. What will be its intensity ಅಂತ ಕೇಳಿದ್ರೆ, ಸೊ intensity of that sound is equals to whatever the sound energy crossed, 200 joules. Through what area? Through an area of 3 meter square. In what time? In 3 seconds time. That is 200 joules per 6 3 9 ಅಲ್ವಾ? So 9. So 9 ಮೀಟರ್ ಸ್ಕ್ವೇರ್ ಬರೀತೀನಿ, ಸೆಕೆಂಡ್ ಬರೀತೀನಿ, ಸೆಕೆಂಡ್ ಬರೀತೀನಿ. ಕ್ಯಾಲ್ಕುಲೇಷನ್ ಅಷ್ಟೇ, ಅವ್ರು ಅರ್ಥ ಮಾಡಿಸೋಕ್ಕೋಸ್ಕರ. ಇದೆಲ್ಲ ನಿಮಗೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟು ಅರ್ಥ ಮಾಡಿಸೋಕ್ಕೋಸ್ಕರ ಅಷ್ಟೇ. ಅಲ್ಲಿಗೆ 200 joule of sound energy crossed an area of 3 meter square in time 3 seconds. Then the intensity of that sound will be 200 by 9. 9 9 ಎಷ್ಟು ಬಂತು? 2, ಅಲ್ಲಿ 2 ಉಳಿತು, ಮತ್ತು 18 2 ಉಳಿತು, 22.22 22.222 18 2 18 2 ಓಕೆ. ಸೊ 22.222 ಬರುತ್ತೆ, ಹೌದಾ? 22.222 ಬರುತ್ತೆ. ಸೊ 22.222 ಜೌಲ್ ಕೆಳಗೇನಿದೆ ಮೀಟರ್ ಸ್ಕ್ವೇರ್ ಇಂಟು ಸೆಕೆಂಡ್. ಸೊ ದಟ್ ಈಸ್ ದಿ ಇಂಟೆನ್ಸಿಟಿ ಆಫ್ ದಟ್ ಸೌಂಡ್. ಎಷ್ಟು ಬಂತು? 22.22 ಬರುತ್ತೆ. ಇರಲಿ, 2 ತಗೊಳ್ಳಿ. ಜೌಲ್ ಪರ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ತಗೋಬೇಕಿದ್ನ ನೋಡಿ, ಜೌಲ್ ಪರ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಹಿಂಗೂ ಬರಿಬೋದು. ಅದನ್ನ ಯೂನಿಟ್ ಆಫ್ ಇಂಟೆನ್ಸಿಟಿ, ಅದು ಲೈಟ್ ಇಂಟೆನ್ಸಿಟಿ ಆಫ್ ಲೈಟ್ ತಗೊಳ್ಳಿ, ಅದೇ ಯೂನಿಟ್ ಬರೋದು. ಯಾವುದೋ ಒಂದು ಎನರ್ಜಿಯ ಇಂಟೆನ್ಸಿಟಿ ಬೇಕಂದ್ರೆ ಇಟ್ ಈಸ್ ಮೆಸರ್ಡ್ ಇನ್ ಜೌಲ್ ಪರ್ ಯೂನಿಟ್ ಏರಿಯಾ ಪರ್ ಟೈಮ್ ಅಂತ. ಅದು ಜೌಲ್ ಪರ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಇಟ್ಸ್ ಇಸ್ SI ಯೂನಿಟ್ ಆಫ್ ಇಂಟೆನ್ಸಿಟಿ ಆಫ್ ಎನಿ ಎನರ್ಜಿ, ಇಟ್ ಇಸ್ ಸೌಂಡ್ ಎನರ್ಜಿ ಆರ್ ಲೈಟ್ ಎನರ್ಜಿ. ಸೊ ಆ ಇಂಟೆನ್ಸಿಟಿ ಏನು ಮಾಡ್ತೀವಿ, ಎದ್ರ ಮೆಸರ್ ಮಾಡ್ತೀವಿ? ಇನ್ ಎನ್ SI ಯೂನಿಟ್, ಜೌಲ್ ಪರ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಈಗ ನೋಡಿ,
ಜೌಲ್ ಪರ್ ಸೆಕೆಂಡ್ ಅಂತ ಹೇಳಿದಲ್ಲಪ್ಪ ನಾನು, ಜೌಲ್ ಪರ್ ಸೆಕೆಂಡ್ ಅಂತ ಹೇಳಿದೆ. ಜೌಲ್ ಪರ್ ಸೆಕೆಂಡ್ ಅಂದ್ರೆ ನಾವು ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಯೂನಿಟ್ ಟೈಮ್ ಅಂತ ಅರ್ಥ. ವರ್ಕ್ ಬೈ ಟೈಮ್, ವರ್ಕ್ ಬೈ ಟೈಮ್. ಸೊ ಈ ಜೌಲ್ ಪರ್ ಸೆಕೆಂಡ್ ಇದೆ ನೋಡಿ, ಜೌಲ್ ಪರ್ ಸೆಕೆಂಡ್ ಅದೇನು ವರ್ಕ್ ಬೈ ಟೈಮ್. ವರ್ಕ್ ಬೈ ಟೈಮ್ ಅಂದ್ರೆ ಏನು? ಪವರ್. ಏನದು? ಪವರ್. ಇಟ್ ಈಸ್ ಪವರ್. ಸೊ ಪವರ್. ಸೊ ಜೌಲ್ ಪರ್ ಸೆಕೆಂಡ್ ನಾನು ಹಿಂಗೆ ಬರಿಬೋದು, ವ್ಯಾಟ್ ಅಂತ ಬರಿಬೋದಾ? ಸೊ ಜೌಲ್ ಪರ್ ಸೆಕೆಂಡ್ ಬದಲಿ ನಾನೇನು ಬರಿತೀನಿ, ಅಳಿಸ್ಬಿಡ್ತೀನಿ ಫಸ್ಟು. So intensity is measured in SI unit of intensity is joule per meter square per second. ಹಿಂಗೂ ಬರಿಬೋದು, ಜೌಲ್ ಮೀಟರ್ ಸ್ಕ್ವಯರ್ ಪರ್ ಸೆಕೆಂಡ್. ಮೇಲಕ್ಕೆ ಬಂದರೆ ಮೈನಸ್ ಆಗುತ್ತೆ. ದಿಸ್ ಜೌಲ್ ಪರ್ ಸೆಕೆಂಡ್ ಈಸ್ ವಾಟ್? ವ್ಯಾಟ್. ವ್ಯಾಟ್ ಕೆಳಗೆ ಮೀಟರ್ ಸ್ಕ್ವೇರ್ ಇದೆ, ಸೊ ಕೆಳಗೆ ಮೀಟರ್ ಸ್ಕ್ವೇರ್ ಬರೀತೀನಿ. ಇದ್ರ ಬದಲು ವ್ಯಾಟ್ ಬರ್ದಂಗೆ ನಾನು. ಸೊ ಇಂಟೆನ್ಸಿಟಿಯನ್ನು ಹಿಂಗೂ ಬರಿಬೋದು, ಎಸ್ ಯೂನಿಟ್ ಆಫ್ ಇಂಟೆನ್ಸಿಟಿ ಈಸ್ ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್, ಹಿಂಗೂ ಬರಿಬೋದು, ತಪ್ಪೇನಿಲ್ಲ. ಸಿಂಬಲಲ್ಲಿ ಬರಿಬೋದು ವ್ಯಾಟ್. ಇದು ವ್ಯಾಟ್ ಬರೋದು, ಇಲ್ಲಿ ಮೀಟರ್ ಸ್ಕ್ವೇರ್ ಅಂತ ಬರಿಬೇಕಿಲ್ಲಿ. ಒಂದು ಅಕ್ಷರ ಒಂದು ಸಿಂಬಲಲ್ಲಿ ಬರಿಬಾರ್ದು. ಸೊ ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಹಿಂಗೂ ಬರಿಬೋದು. ಇಂಟೆನ್ಸಿಟಿ ಎಸ್ ಐ ಯೂನಿಟ್. ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಇದು, ನಾನು ಕೇಳಿದ್ರೆ ಕೇಳ್ಬೋದು. ಎಲ್ಲಿಗೆ? MCQ ಅಲ್ಲಿ ಅಥವಾ ಟೆಸ್ಟಲ್ಲಿ. The SI unit of intensity is watt per meter square. ಅಲ್ಲಿ ಗೊತ್ತಾಯ್ತಲ್ಲ ನಿಮಗೆ ವಾಟ್ ಈಸ್ ಇಂಟೆನ್ಸಿಟಿ ಆಫ್ ಸೌಂಡ್? ಇಟ್ ಈಸ್ ದಿ ಅಮೌಂಟ್ ಆಫ್ ಸೌಂಡ್ ಎನರ್ಜಿ ಪಾಸಿಂಗ್ ಈಚ್ ಸೆಕೆಂಡ್ ಥ್ರೂ ಎ ಯೂನಿಟ್ ಏರಿಯಾ. ಥ್ರೂ ಎ ಯೂನಿಟ್ ಏರಿಯಾ ಅಂದ್ರೆ ನೋಡಿ ಇಲ್ಲಿ ಅರ್ಥ ಏನು? ಸಪೋಸ್ 220 joules is passing through an area of 1 meter square in 1 second. ನೋಡಿ ಎಷ್ಟು ಚೆನ್ನಾಗಿದೆ ಕಾನ್ಸೆಪ್ಟ್. 220 joules of sound energy. ಎಷ್ಟಪ್ಪ ಇದು? 220. What is the amount of energy? So this energy is 220 joules of energy is crossing through area 1 meter square in every 1 second. ಪ್ರತಿ ಸೆಕೆಂಡ್ಗೆ ಈ ಜಾಗದ ಮುಖಾಂತರ, ಇಷ್ಟು ಜಾಗದ ಮುಖಾಂತರ 220 ಜೌಲ್ಸ್ ಆಫ್ ಸೌಂಡ್ ಎನರ್ಜಿ ಹೊರಗೆ ಬರ್ತಿದೆ. ಅಲ್ಲಿಗೆ ಆ ಸೌಂಡ್ನ ಇಂಟೆನ್ಸಿಟಿ ಎಷ್ಟಂದ್ರೆ 220 ಜೌಲ್ ಪರ್ ಮೀಟರ್ ಸ್ಕ್ವಯರ್ ಪರ್ ಸೆಕೆಂಡ್ ಅಂತ. ಅದು ಅಲ್ಲ, ಅರ್ಥ ಆಯ್ತಲ್ವಾ? ರೈಟ್, ಸಾಕಲ್ಲಿಗೆ, ಭಾಳ ಹೇಳೋದು ಬೇಡ. That's the intensity of sound. ಈಗ ಸೌಂಡ್ ಬಂದು ಗೊತ್ತಾ? ಈಗ ಸೌಂಡ್ ಬಂತಲ್ವ ಈಗ? ಸೊ ದಟ್ ಸೌಂಡ್ ಈಸ್ ಲೌಡ್ ಸೌಂಡ್. ಡಬ್ ಅಂದ್ಕೊಂಡಿದ್ದು ಅದ್ರ ಆಂಪ್ಲಿಟ್ಯೂಡ್ ಜಾಸ್ತಿ ಇರುತ್ತೆ. The amplitude of that sound will be very high. Right. Next we go to the next concept. Okay. Before that I need to discuss one more thing, that is difference between the intensity and loudness of a sound. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ, ನೀನು ಸ್ವಲ್ಪ ಜಾಸ್ತಿ ಹೇಳೋಣ. ಅದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ, ಪಾರ್ಟ್ 8 ಮಾಡ್ತೀನಿ. ರೈಟ್. Until then, watch. Thank you.